ದಿನಾಂಕ 6/3/2026ರಂದು ಸಂಜೆ 4 ಗಂಟೆ ಸಮಯದಲ್ಲಿ ಒಬ್ಬರು ಅರ್ಚಕರು ಸಿದ್ಧಲಿಂಗಪ್ಪ ಅವರು ಒಂದು ಕೇಶೆಟ್ಟಹಳ್ಳಿಗೆ ಒಂದು ಪೂಜೆ ಇರುತ್ತೆ, ಗಣಪತಿ ಪೂಜೆ, ಅದನ್ನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಮನೇಲಿ ತಿಳಿಸಿ ಹೋಗಿರ್ತಾರೆ. ತದನಂತರ ಅವರು ಸಂಜೆ 6 ಗಂಟೆ ಹೋದರೂ ಅವರು ಬಂದಿರೋದಿಲ್ಲ. ಅವರ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ನಂತರ ಇನ್ನು 5 ನಿಮಿಷದಲ್ಲಿ ಅವರು ನಾನು ಬರ್ತೀನಿ ಅಂತ ತಿಳಿಸಿರ್ತಾರೆ. ಇದಾಗಿ 9:15ವರೆಗೂ ಅವರು ಮನೆಗೆ ಹಿಂತಿರುಗಲ್ಲ. ನಂತರ ಇವರು ಏನಾಗಿದೆ ಅಂತೇಳಿ ಅವ್ರು ಹುಡ್ಕೊಂಡು ಹೋದಾಗ ಕಾಲುವೆ ಮೇಲೆ, ಅಂದರೆ ಮರಳುಗಾಲ ಕಾಲುವೆ, CDS ಕಾಲುವೆ ಮುಂಭಾಗ ಅವರು ಉಪಯೋಗಿಸ್ತಿದ್ದಂಥ ಸಿದ್ಧಲಿಂಗಪ್ಪ ಅವರು ಉಪಯೋಗಿಸ್ತಿರೋಂಥ ಚಪ್ಪಲಿ ಮತ್ತು ಅವರು ಧರಿಸಿದಂಥ ಒಂದು ರುದ್ರಾಕ್ಷಿ ಮತ್ತು ಸ್ಫಟಿಕ ಮಣಿ ಅಲ್ಲಿ ಚೆಲ್ಲಿರುತ್ತೆ. ಮತ್ತು ಅವ್ರದ್ದು ಬೈಕು ಕಾಲುವೆಯಲ್ಲಿರುತ್ತೆ. ಅವ್ರದ್ದು ಬಾಡಿ ಏನಾಗಿದೆ ಗೊತ್ತಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಅಣ್ಣನ ಮಗ ಬಾಲಸುಂದರ್ ಅವರು ಒಂದು ಫಿರ್ಯಾದ ನೀಡಿದ್ದು ಅದು ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಲಂ 103 ಸಬ್ ಕ್ಲಾಸ್ 1 238 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ತನಿಖೆಗೆ ಅಡಿಷನಲ್ SP ತಿಮ್ಮಯ್ಯ ಹಾಗೂ ಅಡಿಷನಲ್ SP 2 ಗಂಗಾಧರ್ ಸ್ವಾಮಿ ಹಾಗೂ DSP ಶ್ರೀರಂಗಪಟ್ಟಣ ಕೃಷ್ಣಕುಮಾರ್ ಅವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಿತ್ತು. ಇದರಲ್ಲಿ ಇನ್ಸ್ಪೆಕ್ಟರ್ ಶ್ರೀರಂಗಪಟ್ಟಣ ರೂರಲ್ ಆನಂದ್ ಕುಮಾರ್ ಮತ್ತು KR ಸಾಗರ್ ಇನ್ಸ್ಪೆಕ್ಟರ್ ವಿವೇಕಾನಂದ, ಶ್ರೀರಂಗಪಟ್ಟಣ ಟೌನ್ ಕುಮಾರ್ ಹಾಗೂ ಪಾಂಡವಪುರ ಇನ್ಸ್ಪೆಕ್ಟರ್ ಶರತ್ ರವರು, PSI ರವರಾದ ರಕ್ಷಿತಾ, ವಿನೋದ್, ರಮೇಶ್, ಹೆಡ್ ಕಾನ್ಸ್ಟೇಬಲ್ ಆದ ಲೋಕೇಶು, ಹಫೀಜ್ ಪಾಷಾ, ಚಂದ್ರಶೇಖರ್, ಶ್ರೀಧರ್, ರವಿ ಕಿರಣ್, ಲೋಕೇಶ್ ಹಾಗೂ ಕಾನ್ಸ್ಟೇಬಲ್ಗಳಾದ ಶಂಕರ್, ದಿನೇಶ್, ಮಂಜುನಾಥ್, ಶರತ್, ಸಂತೋಷ್, ತೌಸಿಫ್ ಇವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚನೆ ಮಾಡಿದ್ದು. ಇದರಲ್ಲಿ ಒಂದು ವಿಚಾರ ತಿಳಿದು ಬರ್ತದೆ. ಸಿದ್ಧಲಿಂಗಪ್ಪ ಅವರು ತನ್ನ ಸ್ವಂತ ಅಕ್ಕನ ಮಗಳನ್ನು ಅವರು ವಿವಾಹ ಆಗಿರ್ತಾರೆ. ಇವರಿಗೆ ಸುಮಾರು 14 ವರ್ಷದಿಂದ ವಿವಾಹ ಆಗಿರುತ್ತೆ. 2 ಮಕ್ಕಳು ಸಹ ಇರ್ತಾರೆ. ಇದರಲ್ಲಿ ಅವರ ಪತ್ನಿ ಹೆಸರು ಶಾಲಿನಿ. ಈ ಶಾಲಿನಿ ಅವರಿಗೆ ಒಬ್ಬರು ಹರೀಶ್ ಅನ್ನೋರ ಜೊತೆ ಒಂದು ರಿಲೇಷನ್ಶಿಪ್ ಇರುತ್ತೆ. ಆ ರಿಲೇಷನ್ಶಿಪ್ಪಿಂದ ವಿಚಾರ ಸಿದ್ಧಲಿಂಗಪ್ಪ ಅವರಿಗೆ ತಿಳಿದು ಬಂದ್ಬಿಡುತ್ತೆ 1.5 ವರ್ಷದ ಹಿಂದೆ. ತದನಂತರ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ, ಗಲಾಟೆಗಳು ಆಗ್ತಾ ಇರುತ್ತೆ. ಆಗ 1 ತಿಂಗಳಿಂದ 1.5 ತಿಂಗಳಿಂದ ಈ ಗಲಾಟೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದ ನಂತರ ಶಾಲಿನಿ ಅವರು ಹರೀಶ್ ಅವ್ರಿಗೆ ಕರೆ ಮಾಡಿ ತಿಳಿಸಿರ್ತಾರೆ, ಇವರು ತುಂಬ ಹಿಂಸೆ ಆಗ್ತಾ ಇದೆ, ಇವ್ರನ್ನ ಹೆಂಗಾದರೂ ಮಾಡಿ ಮುಗಿಸ್ಬೇಕಂತ ಹೇಳಿಬಿಟ್ಟು ಒಂದು ವಿಚಾರ ತಿಳಿಸಿದಾಗ ಹರೀಶ್ ಏನು ಮಾಡ್ತಾರೆ, ಅವರ ಸ್ನೇಹಿತರಾದ ಗಣೇಶ್ ಮತ್ತು ಸಂತೋಷ್ ಕುಮಾರ್ ಅವರ ಜೊತೆ ಒಂದು ಡಿಸ್ಕಸ್ ಮಾಡಿ ಆ ದಿವಸ 6ನೇ ತಾರೀಕು ಅವರು ಪೂಜೆ ಕಾರ್ಯಕ್ಕೆ ಹೋಗಿರ್ತಾರೆ ಮತ್ತು ಅವತ್ತು ಅವರು ಉಪವಾಸ ಇರ್ತಾರೆ. ಸೊ ಅವರು ಸ್ವಲ್ಪ ಶಕ್ತಿ ಕಮ್ಮಿ ಇರುತ್ತೆ ಅವತ್ತು ಅಟ್ಯಾಕ್ ಮಾಡಲಿಕ್ಕೆ ಒಳ್ಳೆ ಸಮಯ ಅಂತ ತಿಳಿದಾಗ ಅವರು ಕೇಶೆಟ್ಟಹಳ್ಳಿಗೆ ಹೋಗಿ ಹಿಂತಿರುಗಬೇಕಾದ್ರೆ ಶಾಲಿನಿ ಅವರು ಅವ್ರಿಗೆ ಮೆಸೇಜ್ ಮಾಡ್ತಾರೆ, ಹರೀಶ್ ಅವ್ರಿಗೆ ಮಾಡಿ, ಇವಾಗ ಅವರು ಒಬ್ಬರೇ ಬರ್ತಾ ಇರ್ತಾರೆ ಇದು ಅಂತ ಹೇಳ್ಬಿಟ್ಟು ಅವರು ಸಿಗ್ನಲ್ ಮಾಡ್ತಾರೆ. ತದನಂತರ ಗಣೇಶರವರು ಸುಮಾರು ಕೃತ್ಯ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ವಾಚ್ ಮಾಡ್ತಾರೆ. ಅವಾಗ ಸಿದ್ಧಲಿಂಗಪ್ಪ ಅವರು ಅದೇ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ನಿರ್ಜನ ಪ್ರದೇಶದ ಕಾಲುವೆ ಮೇಲೆ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ತಲೆಗೆ ಅವ್ರನ್ನ ಈ ಒಂದು ಇದನ್ನು ಮುಚ್ಚಿ ಹಾಕಲು ಅವ್ರನ್ನ ಕಾಲುವೆಗೆ ನೂಕಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಹರೀಶ್, ಸಂತೋಷ್ ಕುಮಾರ್, ಗಣೇಶ್ ಮತ್ತು ಶಾಲಿನಿ ಅವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಇಲ್ಲ, ಅವರು ಅದೇ ಅಕ್ಕಪಕ್ಕ ಮನೆಯವರು ಹರೀಶನವರು. ವಿಚಾರ ಗೊತ್ತಾದ ಮೇಲೆ ಹೆಂಡ್ತಿಗೆ ಸ್ವಲ್ಪ ಅವರು ಕಿರುಕುಳ ನೀಡ್ತಿರ್ತಾರಂತ ತಿಳಿದು ಬಂದಿದೆ. ಹೌದು ಗೊತ್ತಾದ ನಂತರನೂ ಅವರು ಜೊತೆಯಲ್ಲೇ ಇರ್ತಾರೆ, ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತಾರೆ. ಇಲ್ಲ, ಅದು
ಇದರಲ್ಲಿ ತನಿಖೆ ಸಮಯದಲ್ಲಿ ಕೆಲವೊಂದು ಅನುಮಾನಗಳು ಬರುತ್ತೆ. ಅದರಲ್ಲಿ ಅದು ಹಿಂಬಾಲಿಸ್ತಾ ಹೋದಾಗ ಅದರಲ್ಲಿ ಗೊತ್ತಾಗುತ್ತೆ. ಇವರೆಲ್ಲ ಕೃತ್ಯ ಮಾಡಿದ್ದು ಅಲ್ಲದೆ ಇವರು ಕ್ರಿಮೇಷನಲ್ಲಿ ಭಾಗಿಯಾಗಿರ್ತಾರೆ. ಯಾರಿಗೆ ಕೃತ್ಯ ಮಾಡಿದ್ದಾರೆ, ಹರೀಶು, ಗಣೇಶು ಮತ್ತು ಸಂತೋಷ್ ಕುಮಾರ್ ಇವರು ಇವನ್ನು ಅವರ ಕ್ರಿಮೇಷನಲ್ಲಿ ಸಹ ಸಿದ್ಧಲಿಂಗಪ್ಪ ಅವ್ರಿಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಅದರಲ್ಲೂ ಪಾಲ್ಗೊಂಡಿರ್ತಾರೆ ಅಂತ ತಿಳಿದು ಬಂದಿದೆ. ಹೌದು, ವೈಫನ್ನು ಅವರು ಸಹ ಭಾಗವಹಿಸಿದ್ರು. ಸುಮಾರು ಘಟನೆ ನಡೆದ 1 ಕಿಲೋಮೀಟರ್ ದೂರದಲ್ಲಿ ಗಣೇಶ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮಾಡಿ ಅವರು ಒಂಟಿಯಾಗಿರ್ತಾರೆ ಅಂತ ಹೋದಾಗ ಕಾಲುವೆ ಮೇಲ್ಗಡೆ ಹೋಗ್ಬೇಕಾದ್ರೆ ಅರ್ಚಕರು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಇವರು ಕಾದು ನಿಂತಿರ್ತಾರೆ. ಯಾರು ಈಗ ಅಕ್ಯೂಸ್ಡ್ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ವೆಯ್ಟ್ ಮಾಡ್ತಾ ನಿಂತಿದ್ದು. ಅವರು ಹೋಗ್ಬೇಕಾದ್ರೆ ಅವ್ರನ್ನ ಅಡ್ಡಗಟ್ಟಿ ಅವ್ರನ್ನ ನಿಲ್ಲಿಸಿ ತದನಂತರ ತಲೆಗೆ ಹೊಡಿತಾರೆ. ತಲೆಗೆ ಹೊಡೆದು ಅವರು ಕೆಳಗೆ ಬಿದ್ದಾದ್ಮೇಲೆ ಆ ಬೈಕ್ನ ಮತ್ತು ಅವ್ರನ್ನ ಕಾಲುವೆಗೆ ನುಗ್ತಾರೆ. ಇಲ್ಲ, ಇದರಲ್ಲಿ ಗೊತ್ತಾಗಲ್ಲ, ತಪ್ಪಿಸ್ಕೊಳ್ಬೋದು ಅಂತ. ಆಕ್ಸಿಡೆಂಟ್ ಅಂತ ಏನಾದ್ರು ಕನ್ಫ್ಯೂಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ನುಗ್ಗಿರ್ತಾರೆ. ಇಲ್ಲ, ಇದರಲ್ಲಿ ಹರೀಶ್ ಇದು ಮಾಡಿದವರು, ಮತ್ತು ಸಂತೋಷ್ ಕುಮಾರು, ಗಣೇಶ್ ಮತ್ತು ಶಾಲಿನಿ 4 ಜನ. ಹರೀಶು ಇವರೆಲ್ಲರೂ ಟಿಪ್ಪರ್ ವೆಹಿಕಲ್ ಡ್ರೈವರ್ಸ್ ಇರ್ತಾರೆ. ಎಲ್ಲ 3 ಜನನು ಅಂದರೆ ಸ್ವಂತ ಟಿಪ್ಪರ್ ಇರೋದಿಲ್ಲ. ಇವರು ಯಾರಾದರೂ ಟಿಪ್ಪರ್ ವಾಹನಕ್ಕೆ ಡ್ರೈವಿಂಗ್ ಕರೆದ್ರೆ ಹೋಗ್ತಾ ಇರ್ತಾರೆ 3 ಜನ ಸಹ. 1.5 ವರ್ಷ ಹಿಂದೆ ಸಿದ್ಧಲಿಂಗಪ್ಪ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಸಂಬಂಧ ಇತ್ತಂತೆ. ಅದು ಇನ್ನೂ ತನಿಖೆಯಿಂದ ಗೊತ್ತಾಗಬೇಕು.